ಮೀಸಟ್ಟಿ ಬೇರೆ ಇದೆ ಹಚ್ಚಿಗೆ ತೋರ್ಸ ಕಾಣಿಸೋನು ಈಗ ಬಿತ್ತಾರ ನೋಡ್ಯಾರ ಮಮ್ಮಿ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮದಿರಿ. ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡ್ಕೊಂಡಿರ್ತೀನಿ. ಇವತ್ತಿನ ಲಾಗ್ ಭಾಳ ಸ್ಪೆಷಲ್ ಐತ್ರಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪುತ್ತೆ ನೋಡ್ಕೊಂಡು ಬರ್ರಿ. ನೋಡ್ರಿ, ಕರೆಂಟ್ ಹೋಗ್ತು, ಬ್ಯಾಡ ಏನೇ ಇಲ್ಲ ಅಂತೇಳಿ ಬಂತು. ಐತಿ ಏನಿಲ್ರಿ, ಎದ್ದು ಕುಂತೀವಿ, ಜಳಕ ಮಾಡೀವಿ. ನಮ್ದು ಇವತ್ತು ಬೆಳಗ್ಗಿಂದ ಟೈಮ ಸರಿ ಇಲ್ಲ ಅಂತ ಗೊತ್ತಿಲ್ಲ. ಇವತ್ತು ಅಮಾಸೆ ಬೇರೆ, ಬೆಳಗ್ಗೆ ಹಾಕಬೇಕು, ಹೋಳಿಗೆ ಮಾಡ್ಬೇಕು ಅಂತೇಳಿ ಎಲ್ಲ ಪ್ಲ್ಯಾನ್ ಇಟ್ಕೊಂಡು ಮಕ್ಕೊಂಡಿವಿ. ಮುಂಜಾನೆ ರಾತ್ರಿ ಇವತ್ತು ಬೆಳಗ್ಗೆ ಹೇಳತ್ಲೆ ಹಾಲು ಕಾಸಿ ಹಾಕಿಟ್ಟೀನಿ, ಗ್ಯಾಸ್ ಖಾಲಿ ಆಗ್ಬಿಟ್ಟೈತಿ. ಹಾಗಾಗಿ ಇವತ್ತು ಎಷ್ಟಾಗೈತಿ? 9 ಗಂಟೆ ಆತ್ರಿ. 9 ಗಂಟೆ ಆದರೂ ಇನ್ನೂ ಯಾರು ಚಹಾ ಕುಡ್ದಿಲ್ಲ. ಹಾಗಾಗಿ ಇವತ್ತೆಲ್ಲ ಇಲ್ಲೇ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟಿವಿ ಪ್ರೋಗ್ರಾಮ್ನ. ಈಗ ಚಹಾ ಕುಡಿಯಾತೈತಿ. ಚಹಾ ಕುಡಿಯಿತು. ಈಗ ಚಹಾ ಕುಡಿಸ್ಕೊತಿಲ್ಲ. ಎಲ್ರಿಗೂ ಉಪ್ಪಿಟ್ಟು ಮಾಡಬೇಕು. ಹೆಚ್ಚಾಗಿ ತೊಗೊಂಬಂದೀನಿ. ಹೆಚ್ಚಿ ಇಲ್ಲೇ ಉಪ್ಪಿಟ್ಟು ಮಾಡಿದ್ರು ಅಂತ ಕುಂದ್ರೆ ಹೋಯ್ತಾರೆ. ಹೋಗಿದ್ಯಾನ ಬರ್ರಿ, ಇವತ್ತಿನ ಲಾಗ್ನ ಏನೆಲ್ಲ ಹಾಕೈತಿ ಪೂರ್ತಿ ನೋಡ್ಕೊಂಡ್ ಬರೋದ್ರಿ. ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ, ಶೇರ್ ಮಾಡ್ಕೋತೀನಿ ಅಂತ. ಸರಿಗ ನಮ್ಮ ದೂರ ಸರಿ ನಂಗೂ ಬೇಕು ಟೀ. ಎಷ್ಟು ಮಾಡ್ರಿ, ಇಲ್ಲೇ ಬರ್ರಿ. ಬ್ಲಡ್ ಬಿಟ್ಟು ಅಂತಾನೆ ಹೂ ಕಟ್ಟಿಗೆ ಒಂದು ಮಿಕ್ಸ್ ಆಗ್ಬಿಟ್ಟಾವ್ರಿ. ಹಬ್ಬ ಮಿಕ್ಸ್ ಕಟ್ಟಿಗೆ ಕಟ್ಬಿಟ್ಟಾರ. ಹಸಿ ಕಟ್ಟಿಗೆ ಎಲ್ಲ ಮಿಕ್ಸ್ ಅದಾವು. ಹೊಗೆ ಆಮೇಲೆ ಈ ಗಾಳಿ ದಮ್ ಗಾಳಿ ಅದು ಆರದ ಹತ್ತದ ಸಾಕಲ್ಲ. ಅದು ಒಬ್ಬಕ್ಕೆ ಒಂದು ಅರ್ಧ ಹಾಕಿ ನಾವು ರೀ ಇಲ್ಲ ಬರಿಬೇಡಿ. ನೀವು ಹೆಂಗ್ ಮಾಡಿರ್ಬೇಕು ಚಾನ? ಏನಾಗೈತಿ ಮಸ್ತ್ ಮಾಡಿ ಅಲ್ಲ. ನೋಡ್ರಿ, ಇವತ್ತು ದೇಸಿ ಚಾ ಒಲೆ ಮೇಲೆ ಕುದಿಸಿ ಮಾಡಿದಂತ ಚಾ ಇದು ಅಲ್ಲ. ಹೆಂಗ ಬೇರೆ ಇರುತ್ತಲ್ಲ ರುಚಿ ಬೇರೆ ಇರುತ್ತೆ ಒಲೆ ಮೇಲೆ ಮಾಡಿದ್ದು. ನೀರು ಕಪ್ಪಿ ಹಳೆ ಕಟ್ಟೆ ಆಟ ಸಣ್ಣವು ಮಿಲ್ಕ್ ತೊಲೆ ಮಿಲ್ಕ ನಂಗೂ ಮಿಲ್ಕ ಅವರು ಸಿಹಿ ಬೇಕು. ಕಾಲೆ ಬಿಸ್ಕಿಟ್ ಕಾಲೇಜಿ ತಿಂತಾನಂತ ಚಾದಾಗಿ. ನಮ್ಮ ಅಂಗಡಿನು ಬಾರಿ ಇರ್ತಾವ. ಏ ಬಾ ನೋಡ್ರಿ, ನಾವು ಬಂದೀವಿ ಇವತ್ತು. ನಾವು ರೈತರ ಹಾಕೊಂತೀವಿ. ಅವ್ರು ಬಿತ್ತಾರ ಅಲ್ಲೇ ಮುಂಜಾನೆ ಹೋಗ್ಯಾರ್ರಿ. ನಾವು ಇಲ್ಲಿ ಸ್ವಲ್ಪ ಜಾಕ ಮಾಡಿ ನಮಗೆ ಇರ್ತಾವಲ್ರಿ ಮುಂಜಾನೆ ಕೆಲಸ ಮುಗಿಸ್ಕೊಂಡು ಟೈಮು 9:30 ಆತ್ರಿ. ಈಗ ಹೊಲ್ಕೊಂತೀವಿ. ಸ್ವಲ್ಪ ಬೀಜ ಕಮ್ಮಿ ಬೀಳ್ತಾವ ಅನ್ನತ್ತಾರ ನಮ್ಮ ಅಣ್ಣವ್ರು ಫೋನ್ ಹಚ್ಚಿದ್ರೆ. ಹಾಗಾಗಿ ಓಪ ಕೇಳ್ರಿ. ಅಯ್ಯೋ ಮುಂದೆ ಕುಂದಿರ್ತಾನ್ರಿ, ಅಕ್ಕಿ ಹಿಂದೆ ಕುಂದಿರ್ತಾಳ್ರಿ. ನೀನು ನನ್ನ ತಲೆ ಮೇಲೆ ಮುಗಿತಾ? ಇವು ಎಷ್ಟು ಬೀಜ ತೊಗೊಂಡು ಹೊಂಟಿವಿ ನೋಡ್ರಿ. ಇವು ಮನ್ಯಾಗಿನ ಬೀಜ, ಅಂಗಡಿಯಾಗಿನ ಬೀಜ ತಂದಿದ್ರು. ಅವು ಏನೋ ಕಮ್ಮಿ ಬೀಳ್ತಾವೇನ, ಅಡ್ವಾನ್ಸ್ ಹೆಂಗಿಲ್ಲ ತೊಗೊಂಬ ಅಂತ ಹೇಳಿದ್ರೆ ತೊಗೊಂಡು ಹೊಂಟಿವಿ. ಸ್ಪೆಷಲ್ ಏನಂತಂದ್ರೆ, ಈಗ ನಾನು ಅವಾಗ ಸಣ್ಣದ ಬಿತ್ತಾರ ನೋಡಿರಿ. ಇವ್ರಿಬ್ಬರು ನೋಡಿಲ್ರಿ, ತಲೆ ತನಕ ಬಿಟ್ಟಾರ. ಮುಂಜೆ ರಾತ್ರಿ ಇದನ್ನ ಚಲೋ ಮಾಡ್ಯಾರ. ಹೆಂಗೆ ಬಿತ್ತಾರ, ಹೆಂಗೆ ಇರ್ತೈತಿ, ಒಂದೊಂದ ಕಾಳು ಹಾಕ್ತಾರನ ಅಂತ ಇವರು ಪ್ರಶ್ನೆಗಳಿಗೆಲ್ಲ ಕ್ಲಿಯರ್ ಮಾಡಾಕಂತ ಹೇಳೇನ ಈಗ ಹೊಲ್ಕೊಂತೀವಿ ನೋಡ್ರಿ. ಇವ ಅಂತೀನ ನಾಷ್ಟ ಇಲ್ಲ, ಏನಿಲ್ಲ. ಹೊಲಕ್ಕೆ ಯಾವಾಗ ಹೋಗೋಣ ಆಗತ್ತಾನ. ಇವತ್ತು ತಮಾಷೆ ಒಂದೈತೆ ಅಂತ ಎಲ್ಲ ಜಾಗ ಹೇಳ್ಕೊಂಡ್ ಮಾಡಿ ಹೊಂಟಿ ನೋಡ್ರಿ. ಆಮೇಲೆ ಏನದು ಹೆಸರು ಏನಂತ ಹೇಳೇ ಇಲ್ಲಲ್ಲ. ಏನು ಬಿತ್ತಾಗತ್ತೆ? ಹೆಸರು ಬಿತ್ತಾಗತ್ತೀವಿ ರೀ. ಹೆಸರು ಬಿತ್ತಾಕತ್ತಾರ್ರಿ.
ಈಗ ನಾವು ನೋಡಕೊಂಡಿವಿ. ನಾವು ನೋಡಕೊಂಡಿವ್ರಿ. ಈಗ ಇದು ಹೆಚ್ಚಿದ್ರಿ ನಮ್ಮವ್ವ ಚಾಪಲ್ ಹೆಚ್ಕೊಳಕ್ ಬರಲ್ಲ, ಹಂಗಾಗಿ ಹೆಚ್ಚಿಕೊಡಲ್ಲ. ಹೆಚ್ಚಿನಿ ಮಾಡಿ ತೊಗೊಂಡು ಹೋಗ್ಬೇಕಂತ ಮಾಡಿದ್ರೆ ಟೈಮ್ ಆಗಲ್ಲ. ವಾಪಸ್ ನಾನೇನು ಮುಂಟ್ರಿಗೆ ಹೋಗಿ ಆಫೀಸ್ಗೆ ಹೋಗಿ ಕೆಲಸ ಐತ್ರಿ ನಮ್ಮ ಆಫೀಸಿನ ಕೆಲಸ. ಯಾಕೆ ಇಬ್ಬಿತ್ತಕ್ಕೆ ಯಾವ ಹಾಳು ಬಿಡ್ಸಕ್ಕೆ ಬರ್ದಾನೆ ಬರ್ತಿತ್ತು ಈ ಸಲ ಯಾಕಂತ ಬಿತ್ತು ನಾವು ಹೋಗಿರ್ತೀವಲ್ಲ ಒಳಗೆ ಗಡ್ಡಿ ಹೊಡ್ಯಾಕ ಇದ್ದಾಗ ಬರ್ತೀವಿ. ಹಾಂ ಅಲ್ಲಿ ತಲೆಗುಬ್ಬ ಹೋತು ಬಿಡ್ಸಾಕ ಮನೆ ಸಲ ಕರ್ದ್ರಿ ಬರ್ತೀವಿ ಅವ ಅಂದ್ ಹೋಗಿದ್ನಿ ನಾನು. ಕರ್ದ್ರಿ ನಮ್ಮ ಎಷ್ಟು ಕರ್ದ್ಲು ಬರ್ರಿ ಬರ್ರಿ ಅಂತೇಳಿ. ಒಳ್ಳೆ ಇದು ಇರ್ತೈತ್ರಿ ಏನಾದ್ರು ಶ್ರಾವಣ ಮಾಸದಾಗ ಬಂದ್ಬಿಡ್ತೈತಿ, ಪಂಚದಾಗ ಬಂದ್ಬಿಡ್ತೈತಿ ಹೆಸರು ಹೆಚ್ಚು ಕಡಿಮೆ. ಹಾಗಾಗಿ ನಾ ಬರ್ಲಿಲ್ಲ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಬಿಡ್ಸೋದಾದ್ರೆ ಬರ್ತೀವಿ ಅಂದ್ರೆ ಸಿಟ್ಟು ಬರ್ತಕ್ಕಿಗೆ ಬಾರಿ ಬಂದು ಮಾಡಾರ್ ಬಿಡ ನೀವು ಅಂತೇಳಿ. ಈ ಸಲ ಮಕ್ಕಳು ದೊಡ್ಡದಾಗ್ಯಾರ, 4 ದಿವಸ ಸಾಲ ಸುಟ್ಟಿಯವ್ರು ಚಿಂತಿಲ್ಲ ಬಂದು ಬಿಡಿಸ್ಕೊಟ್ಟೋಗ. ಈಗ ಬಿತ್ತಾರ ನೋಡ್ಯಾರ ಮಮ್ಮಿ. ನಾ ಬಿಡ್ಸಿನಂತ ಹೇಳಿಲ್ವೇ, ನಂಗೆ ಬರ್ತ ಅಂತ ಹೇಳ್ತೀನಿ. ನಿಂಗೆ ಎಲ್ಲಿ ಬಿಡಿಸ್ಕೊಟ್ಟಿನಿ ನಾನು ಮದುವೆ ಬೇ ಈ ಸಲ ಬರ್ಬೇಕು, ಮತ್ತೆ ಅವ್ರಿಗೆ ಗೊತ್ತಾಗಬೇಕಲ್ಲ. ಬರ್ತೀನಿ 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 ಆಯ್ತು. ಬರಲ್ಲ ಬರಲ್ಲ ಅಂದ್ ಹೋಗಿ ಬರ್ತೀನಿ. ಸಣ್ಣ ಮಗನಲ್ಲಿ 2 ಸಾಲಿ ಬಿಡಿಸಿ ಇವ್ರು ಕಲ್ಸ್ಬೇಕಲ್ಲ. ಮತ್ತೆ ಹೆಸರು ಹೆಂಗ್ ಬಿಡಿಸ್ಬೇಕು ಮಮ್ಮಿ, ಹೆಂಗ್ ಹರಿಬೇಕು ಮಮ್ಮಿ ಹೆಸರು ಅನ್ನೋದು ಅವ್ರು ಕಲಿಸ್ಬೇಕು. ಬಾನು ಈಕಿದವಾಗ ಹಂಗಾಗತ್ತ ಒಂದು ಅವ್ರನ್ನ ಹಿಡಿಯೋದಾಗತ್ತ ನೋಡ. ಒಂದ್ಸಲ ಗೊತ್ತಾಗುತ್ತಾನ. ಏ ಹೋಗ್ಬೇಕು ಬೇಗ ಹೊಲ್ಕೊಂಡ್ಬೇಡ ಕೇಳ್ತಂತ ಇಸ್ಕೋ ರೊಕ್ಕ ಇಸ್ಕೋ ತಂಬಾಕಂತ ತಗೋಜ್ಜಿ. ಓಕೆ ಬರ್ರಿ ತೋರಿಸ್ತೇವೆ. ಹಾಕ್ಯಾನಾ? ಹಾಂ ಸರಿ. ಈ ಗಾಡಿಗೆ ಒಂದು ಜಳಕಾಗಿಲ್ಲ ನೋಡು. ನೀವು ಮಾಡಿ ಹಾಂ. ಅಯ್ಯ ನಿಮ್ಮ ಮಾಮಳ ನಾನು ನೀರು ಅದಾವಲ್ಲ ಮಾಡಿ ನೀನು ಅಂದೆ. ನೀವು ಒಬ್ಬಕ್ಕೆ ಉಳಿದಿ ಅಂದೆ ನಾನು. ನಾ ಬಟ್ಟೆ ಬೀಗ ಒಗಿದ್ನ್ಯಾ ಮಾಡಿ ಹೊಟ್ಟಿಗೆ ಮಾಡ್ಕೊಂಡು ತಿನ್ಕೋದ್ರು ನಾವು ಬಂದ ಬಿಡ್ತೀನಿ. ಹೋಗಣ್ರೆ ಹಾಂ. ಈಗ ನೋಡ್ರಿ ಸ್ನೇಹಿತರೆ, ನಾವು ನಮ್ಮ ಹೊಲಕ್ಕೆ ಹೊಂಟೀವಿ. ಎಷ್ಟು ಚಂದ ಐತಿ ಗೊತ್ತ್ರಿ ಹವಾ. ಒಂದು ಎಲ್ಲ ಕಡೆ ನೋಡ್ರಿ, ಎಲ್ಲ ಹೊಲದಾಗ ಗಾಡಿ ಅದಾವೆ. ಎಲ್ಲರೂ ಹೊಲ್ದಾಗ ಬಿತ್ತಾರ. ಅಲ್ಲಿ ಕಾಣ್ತೈತೆ ಹೊಲ್ದಾಗ ಇಲ್ಲಿ ಬಿತ್ತದ ಈಗೆಲ್ಲ ಗಿಡವಿಲ್ಲ. ಎಲ್ಲರೂ ಬಿತ್ತದ. ಸ್ಪೀಕರ್ಗೆ ಹತ್ತಿರದಿಲ್ಲ. ನಮ್ಮ ಹೊಲದ ದಾರಿ ಚಂದ ಐತಿ. ಅದ ಕಪ್ಪತ್ ಕೊಟ್ರಿ. ಆಕಾಶ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ. ಭೂಮಿ ಆಕಾಶ ಏಕಾಗಿ ಬಿಡೋಣ ಕಾಣ್ತೈತಿ ಅಡುಗೆ. ಈ ಕಡೆಯಿಂದ ಬಂದಾರೆ, ನಮ್ಮ ಒಡ್ಡಟ್ಟಿಯಿಂದ ಬಂದಾರೆ. ನಮ್ಮ ಮಾಮ ಕರ್ಕೊಂಬಂದಾರೆ ಬಿತ್ತಾಕ. ಯಾರಿಲ್ಲ, ಇಬ್ಬರು ಅದಾರ. ಅಲ್ಲಿ ಕಾಣ್ತೈತೆ ನೋಡ್ರಿ ಗಾಡಿ, ಟ್ಯಾಕ್ಟ್ರಿ ಅದ ರೀ. ಬರ್ರಿ ನಡ್ರಿ ಹೋಗೋಣ ಹೊಲ್ದಾಗ. ಕಸ ಐತೆ ನೋಡ್ರಿ. ಮುಂದೆ ಬಿತ್ತದ ಅರಗದಂತ ಹೇಳಿದ್ದ ಮಾಮ ಯಜಮಾನ್ರೆ. ಈ ಊರೇನಂದ್ರೆ ಫಸ್ಟ್ ಬಿಡ್ರಿ ಸ್ವಲ್ಪ ಕಸ ಬೀಳ್ತೈತಿ ಅಂದ ಅಪ್ಪ. ಮಾಮ ಬೇಡ ಅಂದ. ಮತ್ತು ಇನ್ನೂ ಲೇಟ್ ಆಗುತ್ತಾ, ಎಲ್ಲರೂ ಬಿತ್ತಾರ ಅಲ್ಲೆಲ್ಲ ಬಿತ್ಕೊಂಡು ಹಿಂದೆ ಆರಿಗೆ ಬಿಡೋಣ ಅಂತ ಅಂದ. ಮೇಡಿ ಸೀಮೆ ರೀ ಇದೆ ಇಲ್ಲಿವರೆಗೂ. ಇತ್ತಾಗ ಮತ್ತೆ ಒಡ್ಡಟ್ಟಿ ಸೀಮೆ ಐತಿ, ಚಲವಾಕೈತಿ. ನಮ್ಮ ಪ್ರಶಾಂತ್ ಬಂದಂಗೆ ಆಗಿಲ್ಲ, ನಮ್ಮ ಮಾಮ ಅಷ್ಟೇ ಬಂದನ್ರಿ. ಕಡ್ಲಿ ಹಾಕ್ದಾಗ ಬಂದಿದ್ವಿ ನಾವು. ಇಟ್ಟಿತ್ತವಾಗ ಕಡ್ಲಿ. ಏನು ಪಜ್ಜಿ? ಕಸಲ್ಲ ಇದು ಕಸ. ಹಾಂ
ಬಳ್ಳಿ. ಹಾಂ, ಓ ಸರಿನೇ ಇತ್ತು. ಇದು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದ, ಒಂದು ಬಿಟ್ಟಿತ್ತು, 4-5 ಬಿಟ್ಟಿದ್ದು. ಹಾಂ, ಗಿಡ ಅಲ್ಲ ಅದು, ಬಳ್ಳಿ, ಕಲ್ಲಂಗಡಿ ಬಳ್ಳಿ. ನಡ್ರಿ ಈಗ ನೋಡ್ರಿ ಇಲ್ಲಿ ಗಾಡಿ ಪೂಜೆ ಮಾಡಾಕ್ತಾರ. ನಾವು ಅಲ್ಲೇ ಬಿತ್ತಾಕ. ಅಯ್ಯ ಮಾಮ, ನಾವು ಅರ್ಧ ಹೊಲ ಆಗಿರ್ತೈತೆ ಹೋಗನ್ಲಕ್ಕೆ ಯಾವ ಅದಕ್ಕೆ ಬೀಜ ಒಯ್ಯಿರಿ, ಕಡಿಮೆ ಬೀಳ್ಬೋದನ್ಲ, ಅದಕ್ಕೆ ಮತ್ತೆ ಕೊಟ್ಟು ಕಳಿಸಿಲ್ಲ ಅವು. ಚಂದ ಹಚ್ಚಿದಲ್ಲ, ಪೂಜೆ ಮಾಡಾಕತ್ತೇನೆ ರೀ. ನಮ್ಮ ಮನೆ ಫಸ್ಟ್ ಟೈಮ್. ಇನ್ನೊಂದು ಬಟ್ಟೆ ತಗೋ. ಒತ್ತು ಹಚ್ಕೋ. ಹಾಂ, ಹಚ್ಚ ಸರ್. ಹಚ್ಚಿ ಹಾಂ, ಬಾ ಅಲ್ಲಿ ಕೂರ್ಗಿ ಮಾಡಿ ನಡ್ರಿ. ಬಿತ್ತಕ್ಕೆ ಮುಂಚೆ ಗಾಡಿ ಪೂಜೆ, ಕೂರ್ಗಿ ಪೂಜೆ ಮಾಡ್ತಾರೆ. ನಾವು ಚಲೋ ಆಗೈತಿ ಮಾಡಿರ್ತಾರೆ ನಮ್ಮ ಅಮ್ಮ ಅಂದ್ಕೊಂಡ್ವಿ. ಈಗ ಮಾಡಾಕತ್ತಿದ್ರು, ಅದಕ್ಕೆ ಮನುಗ ಮಾಡಕ್ಕೆ ಹೇಳಿದ್ರು. ನಿಲ್ತೈತೋ ಕುಂಕುಮ ಹಚ್ಚ. ಆಗಲ್ಲ ಹಚ್ಚಿದಲ್ಲ ಕುಂಕುಮ ಹಚ್ಚ. ನಡುವಿಂದ ಕಿಡ. ಹಾಂ ಹಾಂ, ಗಾಜು ಭಾಳ ಐತಿ, ನೋಡೋಣ ನಡಿ. ಆಯ್ತಾ, ಕಡ್ಡಿ ಒಂದು. ಕೊಡು. ಹಾಂ ಹೌದು, 4 ಹಚ್ತಾರೆ, 2 ಹಚ್ಚಾರ. ಅಲ್ಲಿ ಗಾಡಿ ಮರಿಗೆ ಹೋರಿ ಒಳಗೆ. ಚುಚ್ಚ್ರಲ್ಲೇ ಅಪ್ಪ. ಆಯ್ತಾ ಪೂಜೆ? ಆಯ್ತು. ಈಗ ನೋಡ್ರಿ ಸ್ನೇಹಿತರೆ, ಪೂಜೆ ಎಲ್ಲ ಮಾಡಿದ್ದಾಯ್ತು ರೀ. ಈಗ ಇದು ಈ ಒಂದು ಕಡೆ ನಡುವೇನು ದೊಡ್ಡದು ಕಾಣಿ ಅಂತೀವಲ್ರಿ, ಅದರೊಳಗೆ ಗೊಬ್ಬರ ಇರುತ್ತೆ. ಒಟ್ಟು 3 ಪಾರ್ಟಿಷನ್ ಇರುತ್ತೆ. ಅದು ಆ ಕಡೆ ಈ ಕಡೆ ಬೀಜ ಇರ್ತಾವೆ. ಹೆಸರು ಬಿತ್ತಾಕತ್ತಿರೋದು ನಾವು. ಈಗ ಎಲ್ಲ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಯಾಕಂದ್ರೆ ಮೊದಲೆಲ್ಲ ನಾವು ಸಣ್ಣ ಹೋಗಿದ್ವಿ ಬಿತ್ತಾಕೆಲ್ಲ ನಮ್ಮ ಮೂಲಕ ಬಿತ್ತುವಾಗ. ಆದ್ರೆ ಗಡೆ ಎತ್ತಿದ ಸಹಾಯದಿಂದ ಬಿತ್ತಿದ್ರಲ್ರಿ, ಅದೆಲ್ಲ ಗೊತ್ತು. ಆದರೆ ಇದು ಟ್ಯಾಕ್ಟ್ರಿ ಬಂದಾಗಿದೆ, ಟ್ಯಾಕ್ಟ್ರಿಗೆ ಕೂರ್ಗಿ ಹಾಕಿ ಬಿತ್ತಾರಲ್ಲ, ಇದು ನಮ್ಗೆ ಇದೇ ಫಸ್ಟ್ ಟೈಮ್ ನಾನು ಹತ್ತಿರದಿಂದ ನೋಡ್ತಿರೋದು. ನನಗೂ ಗೊತ್ತಿರಲಿಲ್ಲ. ನಮ್ಮ ಅಮ್ಮಾಗೆಲ್ಲ ಹೇಳಿದ ಗೊಬ್ಬರ ಬೀಳೋದು ಇಲ್ಲೆಲ್ಲ ಪೈಪ್ ಅದಲ್ರಿ, ಇದ್ರಾಗ ಒಂದಿಷ್ಟರಾಗ ಗೊಬ್ಬರ ಬೀಳ್ತಿರ್ತೈತಿ, ಒಂದಿಷ್ಟರಾಗ 2 ಕಡೆ ಬೀಜ ಬೀಳ್ತಿರ್ತೈತಿ. ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ದೆ. ಅದು ಆವಾಗ ಒಂದು ಐಡಿಯಾ ಬಂತು, ಈ ಥರ ಬಿತ್ತಾರೆ ಟ್ಯಾಕ್ಟ್ರಿಗಳಿಗೆಲ್ಲ. ವ್ಯವಸಾಯ ಜಾಸ್ತಿ ಟ್ಯಾಕ್ಟ್ರಲ್ಲೇ ಮಾಡಾಕತ್ಬಿಟ್ಟಾರೆ ಈಗ. ಎತ್ತಿಲ್ ಬಿತ್ಸೋದು ಅದೆಲ್ಲ ಕಡಿಮೆ. ಹರಗಕ್ಕೆ ಅದಕ್ಕೇನೋ ಅದು ಉಪಯೋಗಿಸ್ತಾರೆ, ಬಟ್ ಬಿತ್ತಕ್ಕೆ ಮಾತ್ರ ಬೇಗ ಆಗುತ್ತಾ ಅಂಥೇಳಿ ಟ್ಯಾಕ್ಟ್ರಿನ ಜಾಸ್ತಿ ಉಪಯೋಗಿಸಕತ್ತಾರೆ ಈಗ ಹಳ್ಳಿಯಾಗೆಲ್ಲ. ಮನೆಗೊಂದು ಟ್ಯಾಕ್ಟ್ರಿ ಅಂತೂ ಆಗ್ಯಾವು. ಅದಕ್ಕೆ ಕೂರ್ಗಿ ಅದು ಇದು ಅಂತ ಅದ್ರ 108 ಥರ ಅದಾವ್ರಿ. ಅವ್ನು ತೊಗೊಂಬಂದು ಅದರಲ್ಲೇ ಬಿತ್ತಿಸ್ತಾರೆ. ಈ ಕಡೆಗೆ ಅದು ಕುಂಟಿ ಬಾಯಿಗೆ ಕಸ ಅದೆಲ್ಲ ಸಿಗಬಾರ್ದು ಅಂತೇಳಿ, ಯಾಕಂದ್ರೆ ಹೋದ ವರ್ಷ ಇದಕ್ಕೆ ಸಗಣಿ ಗೊಬ್ಬರ ಹೇರಿಸಿದ್ರು.
ಹಾಗಾಗಿ ಅದು ಸಗಣಿ ಗೊಬ್ಬರಕ್ಕೆ ಕಸ ಭಾಳ ಬೆಳಿತೈತೆ ರೀ. ಅದು ಇಷ್ಟು ಬಾಯಿಗೆ ಅದು ಕುಂಟಿ ಬಾಯಿಗೆ ಸಿಗುತ್ತೆ ಮುಂದೆ ಅಂಥೇಳಿ ನಾವು ಇಬ್ಬರು ಯಜಮಾನ್ರು ಮತ್ತು ನಮ್ಮ ಮಾಮ ಅದಿಷ್ಟನ್ನು ಕಸ ತೆಗೆದು ಹಾಕತ್ತಿದ್ರು. ಅದ್ರ ಜೊತೆಗೆ ನನ್ನ ಮಕ್ಕಳಿಂದನೂ ಭಾಳ ಸ್ವಚ್ಛ ಆಯ್ತು ಅಂತಲೇ ಹೇಳ್ಬೋದು. ಹೊಲ ಅನ್ಕೋರಿ ಆ ಥರ ಅವರು ಸಹಾಯ ಮಾಡಾಕತ್ತಿದ್ರು. ಕೂತ್ಕೊಂಡು ಕಾಂಗ್ರೆಸ್ ಕೇಳಾಕತ್ತಾರೆ ಅವರು. ಇವ್ರು ದೊಡ್ಡ ದೊಡ್ಡ ತಂಬಲೆ ಒಣಗಿದ ಕಸ ಎಲ್ಲ ಇರುತ್ತಲ್ಲ ಸಿಕ್ಕತ್ತೈತಂತೆ ಅಂತ ತೆಗೆದು ಬದಿಗೆ ಹಾಕಾಕತ್ತಿದ್ರು ಅವರಿಬ್ಬರು. ಇವರು ಇಲ್ಲಿ ಕಾಂಗ್ರೆಸ್ ಕಿತ್ತು ಹಾಕಾಕತ್ತಿದ್ರು. ಈಗ ಬಿತ್ತಕ್ಕೆ ಚಲೋ ಆತ್ರಿ. ಇದ್ರ ಹಿಂದೆ ಒಟ್ಟು 2 ಟ್ರ್ಯಾಕ್ಟರ್ ಬಂದಿದ್ವು. ಇದು ಬಿತ್ತದ್ರಿ, ಇನ್ನೊಂದು ಬರುತ್ತಾ ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತಾ ಅಂತ ಹೇಳಿದ ಮಾಮ. ಅದು ಬೆಳೆಸಲು ಹೊಡೆಯೋದಂತ ರೀ. ಹಿಂಗತೆ ಈಗ ಬೀಜ ಬಿತ್ಕೊಂತ ಹೋಗಿರ್ತಾರಲ್ಲ ಮೇಲ್ಗಡೆಯಿಂದ ಮಣ್ಣು ಹಾಕತ್ತಲ್ಲ ಅದ್ರ ಮೇಲೆ, ಅದಕ್ಕೆ ಬೆಳೆಸಲು ಹೊಡೆಯೋದಂತಾರೆ. ಅದು ಒಂದು ಟ್ರ್ಯಾಕ್ಟರ್ ಬರುತ್ತೆ ಅಂತ ಹೇಳಿದರು. ಈಗ ಬಿತ್ತಕ್ಕೆ ಶುರು ಆಯ್ತು ನೋಡ್ರಿ. ಇಲ್ಲಿ ಬೀಜ ಗೊಬ್ಬರ ಅದನ್ನು ಹಾಕುವಾಗ ಆಲ್ರೆಡಿ ಹಾಕಿ ರೆಡಿ ಇಟ್ಟಿದ್ರು ನಮ್ಮ ಮಾಮ. ನಾವು ಬಂದಾಗ ಪೂಜೆ ಮಾಡೋದ್ರ ಸಲುವಾಗಿ ಅಷ್ಟೇ ವೆಯ್ಟ್ ಮಾಡಾಕತ್ತಿದ್ರು. ಇದು ಒಂದು ಸರಿ 4-5 ತಿರು ಆಗುತ್ತೆ ರೀ. ಅದು ಖಾಲಿ ಆದಮೇಲೆ ಮತ್ತೊಂದು ಸರಿ ಹಾಕೋತಾರೆ. ಆವಾಗ ತೋರಿಸ್ತೀನಿ ನಾನು ಬೀಜ ಗೊಬ್ಬರ ಅದನ್ನೆಲ್ಲ. ಈಗ ಚಲೋ ಆಯಿತು ಬಿತ್ತಕ್ಕೆ. ನಿಮಗೂ ಒಂದು ಡಿಫ್ರೆಂಟ್ ಆಗಿರೋಂಥ ಲಾಗ್ಸ್ ಶೇರ್ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ಕೊಂಡೀನಿ. ಮುಂದೆ ನಮಗೂ ನೋಡೋಕೆ ಬರ್ತೈತ್ರಿ ಅವಾಗವಾಗ. ಖುಷಿ ಆಗೈತಿ ಈ ಥರ ಅವತ್ತಿನ ವರ್ಷ ಈ ಥರ ಬಿತ್ತಿದ್ವಿ ಅಂತ ನೋಡ್ಕೊಳಕ್ಕೆ ನಮಗೂ ಖುಷಿ ಆಗುತ್ತೆ ಅಂತೇಳಿ. ನಮ್ಮ ಮನ್ವಿತಂತೂ ಆ ಟ್ಯಾಕ್ಟ್ರಿಂದ ಆ ಕಡೆ ಈ ಕಡೆ ಆಬೋದು ಅದು ಹೆಂಗೆ ಓಡಾಡ್ತೈತೆ ಅದರಿಂದನೂ ಓಡಾಡಕತ್ತಿದ್ದ. ಭಾಳ ಖುಷಿ ಪಟ್ಟಿರ್ತಾನೆ. ಮನು ಬಿತ್ತದ್ದು ನೋಡಿರಲಿಲ್ಲ ಅವ್ರು ಇಷ್ಟು ವರ್ಷ, ಆದರೆ ಆ ಥರ ಬಿತ್ತಾರ ಹೊಲಕ್ಕೆ ಅಂತೇಳಿ. ಅದ ಬಿತ್ತದು ಅದ್ರಾಗಿತ್ತಲ್ಲ ವೈಟ್ ಕಲರ್ ಗೊಬ್ಬರ. ನಾವು ಫುಟ್ ಪ್ರಿಂಟ್ ಆಗೈತಂತ ಹೆಜ್ಜೆ ಗುರುತು. ಇವ್ರ ತಮ್ಮ ಬುದ್ಧಿ ತೊಗೊಂಬಂದ ನೋಡ್ರಿ. ನೀವ್ಲೇ ಸಾವುಕಾರ ಇಷ್ಟು ಮಂದಿ ಬಂದಾರ. 2 3 4 5 ಇನ್ನೊಂದು ಗಾಡಿ ಬಂದಲ್ಲ ಶಿಲ್ಪ ಅಲ್ಲಿ ಒಂದು ಹಿಂದೆ ಇದು ಮಾಡಕ್ಕೆ ಸೌಂಡ್ ಬರುತ್ತೆ ಇದು. ಹಾಂ ಬೆಳೆಸಲು ಹೊಡೆಯೋದು ಹರಗದಲ್ಲ. ಹರಗದ ಅಂದ್ರೆ ತಪ್ಪಾಕತ್ತದ. ಅಲ್ಲ ಹೇಳಕತ್ತೀನಿ ಅಲ್ಲಿ ಹರಗದ ಅಂತ. ಬಿತ್ತಿಸಿ ಯಾರು ಹರಗ್ತಾರನ? ಹರಗೋದಂದ್ರೆ ಹಾಳು ಮಾಡೋದು ಇದ್ದಿದ್ದನ್ನ ಹಾಳು ಮಾಡ್ತಾರೆ ಹರಗೋದಂತಾರೆ. ದಿಂಡು ತೆಗೋದು ಬೆಳೆಸಲು ಹೊಡೆಯೋದು ಅಂತಾರೆ. ಆ್ಯಕ್ಚುಲಿ ಒರಿಜಿನಲ್ ಭಾಷೆ ಬಿತ್ತಿದ ಮೇಲೆ ದಿಂಡು ತೆಗೋದು ಬೆಳೆಸಲು ಹೊಡೆಯೋದು ಅಂತಾರೆ. ನಮ್ಮ ಕಡೆನೂ ಬೆಳೆಸಲು ಹೊಡೆಯೋದು ಅಂತಾರೆ. ಈಗ ಹಾಂ ಬೆಳೆಸಲ್ಲ ಹೊಡೆಯೋದು, ಮಣ್ಣಿಲ್ಲ ಮುಚ್ಚೋದು. ಇನ್ನೊಂದು ಗಾಡಿ ಬಂದು ನೋಡ್ರಿ. ಈಗ ನಮ್ಮ ಮೇಡಮರ ಭಾಷೆಯಲ್ಲಿ ಹರಗೋದು ಬಂದು ಗಾಡಿ. ಹರಗೋದಂದ್ರೆ ವೇಸ್ಟ್ ಮಾಡೋದಂತ ಅರ್ಥ ಆತನ. ನಾವು ಎಲ್ಲ 10 ವರ್ಷ ಆಯ್ತಲ್ರಿ, ಎಲ್ಲ ಮರ್ತು ಬಿಟ್ಟಿವಿ. ಈಗ ಸಿಟಿಗೆ ಹೋಗಿ 10 ವರ್ಷ ಆಯ್ತು. ಇವ್ರು ಈ ವರ್ಷ ಹೈಸ್ಕೂಲನ 9th ನೋಡ್ರಿ. ಇವ್ರ ಮನೆ ಸಣ್ಣ ಪಾಪಾಗಿ ಫಸ್ಟ್ ಮಗು ಇದೆ ನಮ್ಮ ಮದುವೆ ಆದಾಗ ಇಷ್ಟಿತ್ತು. ಈಗ ಎಲ್ಲರಿಗಿಂತ ದೊಡ್ಡ ಮಗ ರೀ ಅವ, ದೊಡ್ಡ ಮೊಮ್ಮಗ ಮನೆಗೆ. ಸ್ಟೈಲಲ್ಲಿ ಅದೇ. ಆ ಕುಂಕುಮ ನೋಡ್ಲೇ ರೌಡಿ. ನೀನೆಲ್ಲ ಮನೆ ಕರೆಕ್ಟ್. ಅವ್ರೀಗ ಬೀಜ ಗೊಬ್ಬರ ನೋಡ್ಬೇಕು. ಈಗ ಅವ್ರ ನಾವು ಬರ್ನ ಎಲ್ಲ ಇದಕ್ಕೆ ಹಾಕಿದ್ರಿ. ಈಗ ಖಾಲಿ ಮೇಲೆ ಹಾಕ್ತಾರೆ. ಈ ಸಟ್ ಬೇರೆ ಇದೆ ಹಚ್ಕೊಂಡು ತೋರಿಸ. ಹಾಂ ನೋಡ್ದೆ ಕರ್ಕೊಂಡು ತಡಿಪ ತೋರಿಸ್ತೀನಿ ನಿಮ್ಗೆ. ತಾವು ಇಳಿಸಿದ್ದಾವೆ ನಾವು ಇಳಿಸ್ಕೊಂಡು. ಪ್ಯಾಕೆಟ್ ಕಾಳು ಹಿಂಗೆ ಇರ್ತಾವೆ ಸೇಮ್. ಪ್ಯಾಕೆಟ್ ಕಾಳು ಸೇಮ್ ಇರ್ತಾವೆ ಬರಂಗಿಲ್ಲ. ನಾನು ಬಿತ್ತನ ತೊಗೊಂಡು ಸಣ್ಣಕ್ಕೆ ಹಾಕಿ ಒಂದು ಸೈಡ್
ತಿನ್ ಮನ ಕಾಯಿ ಹಾಕ ಕಾಯಿ ನೀಡ್ತಿ ತಗೋ ಮಣ್ಣಿದ ಭೂಮಿ ತಿನ್ನು ಕೈ ತೊಗೋಬೇಕಂತ ತಿನ್ಪ ಕೈ ಇಲ್ಲ ಹಾಂ ಕಾಯಿ ಹಾಕ್ತಾನೆ ಇರ್ಲಿ ಬಿಡ ಏನಾಗಲ್ಲ ತಿನ್ನ ಬಿಡೋಡ ಹಿಂಗೆ ಸಿಗಂಗಲ್ಲ ಹಾಡು ಮಾಡುವ ನೀವು ತಿನ್ನಪ್ಪ ಹಂಗೆ ಇಲ್ಲಲ್ವಾ ಹಿಂಗ ಮಾಡ್ಬೇಕು ಹಂಗ ಅವ್ರ ಮನೆ ಕುಡಿವಲ್ರಿ ಹಂಗ ಅವ್ರ ಮನೆ ಕುಡಿವಲ್ರಕ್ಕ ಹೆಂಗಳ ಬೀಜ ಒಳಗೆ ಹೋಗ್ತಾ ಬೀಜ ಒಳಗೆ ಹೋಗಿ ಕರೆ ಹೋಗ ಅದು ದೀಪ ಮನೆ ಹುಲ್ಲು ಯಾಕೆ ದರ್ಶನ ಬಳ್ಳಿ ನೋಡ ದಗಡಿ ಬಳ್ಳಿ ಅಂತಾರೆ ದಗಡಿ ಬಳ್ಳಿ ಸ್ವಲ್ಪ ದಗಡಿ ಬಳ್ಳಿ ಇದರಲ್ಲೇ ಹುಲ್ಲು ಕಟ್ಟಬೋದು ಹಗ್ಗ ಕಟ್ಟಿ ಕಟ್ಟಿದ್ದೇನೆ ಕಟ್ಟಿ ಜೋಗಾಲಿ ಯಾಕೆ ಜೋಗಾಲಿ ಕಟ್ಟರೆ ತಡಿತೇನೆ ಅದು ಕಟ್ಟಿಗೆ ಅವ್ರಿಗೆ ಕಟ್ಟಾಕ ಹುಲ್ಲು ಕಟ್ಟಾಕ ಬಳಕೆ ಮಾಡ್ತಾರೆ ಇದು ಹಿಂದೆ ಬೆಳೆಸಲು ಹೊಡಾಕತ್ತಾರ ಅದು ಬಿತ್ತದ್ರಿ ಇದು ಈ ಕಡೆ 4 ಎಕರೆ ಐತ್ರಿ ಇದು ಬಿತ್ತಾಕತ್ತಾರು ಈ ಕಡೆ ಇನ್ನೂ 2 ಪಟ್ಟೆ ಅದ ರೀ 2 ಎಕರೆ 1 3 ಎಕರೆ ಒಟ್ಟು 10 ಎಕರೆ 2 ಎಕರೆ 3 ಎಕರೆ ಒಟ್ಟು 9 10 ಎಕರೆ ಹೆಚ್ಚು ಕಮ್ಮಿ ಐತ್ರಿ ಸಂಜೆ ಮಟ್ಟ ಬಿತ್ತಾರಂತವ್ರು ನಾವು ಹೋಗೋನ್ ಕೆಲಸ ಐತಿ ನಾನು ತನ್ನ ಫಸ್ಟ್ ಟೈಮ್ ನೋಡ್ರಿ ನಮ್ಮ ಹೊಲದ್ದು ಬಿತ್ತುವಾಗ ನಾ ಬಂದಿದ್ದೆ ಆದ್ರೆ ನಮ್ಮ ಮನ್ವಿತ್ ಮನೆ ಕಡೆ ಪೂಜೆ ಐತ್ರಿ ಇದು ಮನೆ ಬಣಿಗೆ ಮಾಡ್ರಿ ಈ ವರ್ಷ ನೋಡ್ಬೇಕು ಏನಾಗತ್ತನ ಅವ್ರ ಅಜ್ಜಿ ಅದಕ್ಕೆ ಡಿಪೆಂಡ್ ಆಕ ಈಗ ಹುಷಾರ್ ದೂರ ನಿಲ್ ಬೀಚ್ ಖಾಲಿ ಆಗ್ಯಾವ ಅಲ್ಲಿ ತರಕ ಹೋಯ್ತು ತಡಿ ಮಾಮ ಹಾಂ ಗೊಬ್ಬರ ಆಟ ಐತೆ ಏನಪ್ಪ ಕೈ ಮೇಲೆ ಬೀಳ್ತದ ಕ್ಯಾಪ್ ಕೆಳಗಿಳಿ ಮನು ಬಿದ್ದಿತ್ತದ ಇದೇನು ಬೇಸಿಗೆ ಹಾಕಿ ಸುಡಿದ್ರೆ ಏನು ಓಡ್ತಾವೆ ಓಡ್ತೈತಿ ಓಡೈತಲ್ಲ ಓಪಜ್
ಕರೆಕ್ಟ್ ಅಂದ್ರೆ ಅದು ನಾಗಲೇ ಹೋಯ್ತಲ್ಲ ಅದು. ಅಲ್ಲಿ ನೋಡ್ರಿ ಮದುವೆ ಹೋಗ್ಯಾನೆ ಸರ್. ಈಗ ನೋಡ್ರಿ ನಾವು ಮನೆಗೆ ಹೊಂಟೀವಿ. ಇನ್ನೂ ಒಂದು 2 ತಾಸಿಗೆ ಅಕ್ಕಿತ್ತದು ಬಿತ್ತದು ಹಿಡಿಯವಲ್ಲ. ಹಾಗಾಗಿ ನಾವು ಬಂದ್ವಿ. ಈಗ ಹತ್ತತ್ರ ಊರ ಹತ್ರ ಬಂದ್ವಿ ನೋಡ್ರಿ. ಅಲ್ಲಿ ಗೋಪುರ ಕಾಣತೈತಿ ದೇವಸ್ಥಾನದ್ದು. ಗಾಳಿ ಇಲ್ಲ, ಹೋಗ್ತಾ ಎದುರು ಗಾಳಿ ಇತ್ತು. ಈಗ ಬೆನ್ನು ಗಾಳಿ ಆಯ್ತು. ಹೌದು, ಗಾಳಿ ಹೆಂಗೆ ಬಂದ್ವಿ ಅಂತ ಗೊತ್ತಿರಲಿಲ್ಲ. ಅಲ್ಲೇ ಊರಾಗ ಬಂದ್ವಿ. ಹಿಂದೈತಿ ಗಾಳಿ ಅಂತ. ಇದು ಹಳ್ಳ ರೀ. ನಾವು ಸಣ್ಣರದಾಗ ಇದನ್ನ ಇಳ್ಯಾಕೆ ಹೆದರ್ತಿದ್ವಿ ಗಾಡಿಯಾಗ ಮಾಮ, ಈ ಹಳ್ಳನ. ಈ ಗುಡ್ಡ ಹತ್ತಕ್ಕನೇ ಹೆದರ್ತಿದ್ವಿ ಗಾಡಿ ಮೇಲೆ. ಭಾಳ ಹೈಟ್, ಕಪ್ಪತ್ತಿಬ್ಬ ಅಂತಾರೆ. ಜಗ್ಗ ಅಂದ್ರೆ ಜಗ್ಗ ಎತ್ತರ ಕಿತ್ತಿದು. ಇಲ್ಲೊಂದು ಗುಹೆ ಐತ್ರಿ ಹಳೇದು, ಯಾರು ಹೋಗಲ್ಲ ಒಳಗಾದ್ರ ಅದ್ರೊಳಗೆ. ಇಲ್ಲ ಇದ ಇತ್ತು ಫಸ್ಟ್ ಇಲ್ಲಿ ಇತ್ತು. ಈಗ ಇದಂಗೆ ಇಲ್ಲಿ ಚೇಂಜ್ ಮಾಡ್ಯಾರ, ಬೇರೆ ಕಡೆ ಮಾಡ್ಯಾರ. ದೊಡ್ಡದಿತ್ತು. ಇದು ವೀರಪ್ಪಜ್ಜನ ಗುಡಿ. ಬಂದಿರ್ತಾ. ಇದು ನಮ್ಮ ಅಪ್ಪ ಪೂಜೆ ಮಾಡೋ ದುರ್ಗಾದೇವಿ ಗುಡಿ ರೀ. ಇಲ್ಲ ಐತಾ ಇದ ನೋಡ್ರಿ. ಇವತ್ತು ಅಮಾಸೆಲ್ಲ ಎಷ್ಟು ಗದ್ದಲ ಐತಿ, ಎಷ್ಟು ಗಾಡಿಗಳು ನಿಂತವು. ಭಾಳ ಜನ ಭಕ್ತರು ಬಂದಾರ. ಎಷ್ಟೊಂದು ಗಾಡಿ ಬಂದ ನೋಡಿ. ಇವತ್ತು ಮಂಗಳವಾರ ಒಂದು ಪಾಳೆ ಕುಂತಾರೆ. ಆ ಕಡೆ ಎಲ್ಲ ಮಂದಿ ಪಾಳೆ ಕೂತಾರ. ಮಂಗಳವಾರ ಆಮೇಲೆ ಅಮಾಸೆ ಬೇರೆ. ಒಂದು ದುರ್ಗಾದೇವಿ ಭಾಳ ನಡೀತೈತಿ, ಫೇಮಸ್ ರೀ. ಅಷ್ಟು ಜನ ಭಕ್ತರು ಬಂದಾರ. ದೂರ ಊರಿಂದ ಬಂದಾರ. ಅಜ್ಜ ಇರೋದು ದೇವಸ್ಥಾನ ಇದೆ. ಅಷ್ಟು ಜನ ಬಂದಾರ. ಭಾಳ ನಡೀತೈತ್ರಿ ಆ ದುರ್ಗಾದೇವಿ, ದುರ್ಗಮ್ಮಂದು.